ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಯಾರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅದು ಯಾರಿರಬಹುದು ಅಂತ ನೋಡೋಣ. ಯಾಕೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಇದ್ದಾರೆ, ಏನು ವಿಷಯ ಇರಬಹುದು, ಟ್ಯಾರೋ ಕಾರ್ಡ್ಸ್ಗೆ ಕೇಳೋಣ. ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸಮನ್ ವಾಂಟ್ಸ್ ಟು ಮೀಟ್ ಯು. ಇದಕ್ಕೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೋಡಿ. ಏನೋ ಹಣದ ವಿಷಯ ಮಾತಾಡಬೇಕು. ಹೈ ಪ್ರೀಸ್ಟೆಸ್, ಮತ್ತೊಂದು 4 ಆಫ್ ವ್ಯಾಂಡ್ಸ್, ಹಾಗೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್. ದಿ ಫೂಲ್ ಕಾರ್ಡ್ ಬರ್ತಾ ಇದೆ ಬಾಟಮ್ನಲ್ಲಿ. ಏನೋ ಫೈನಾನ್ಷಿಯಲ್ ಇಶ್ಯೂಸ್ ಕಾಣ್ತಾ ಇದೆ. ನೀವು ಹಣ ಸಹಾಯ ತಗೊಂಡಿರ್ಬೋದು ಅಥವಾ ಹಣ ಕೊಟ್ಟಿರಬಹುದು. ಅದಕ್ಕೋಸ್ಕರ ಅವರು ಭೇಟಿ ಮಾಡೋಕ್ಕೆ ಬರ್ತಾ ಇರಬಹುದು. ಇಲ್ಲಿ ಹೈ ಪ್ರೀಸ್ಟೆಸ್, ಸ್ವಲ್ಪ ದಿನದಿಂದ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಆದರೆ ತುಂಬ ಪರಿಚಯ ಇರುವಂತಹ ವ್ಯಕ್ತಿ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲೂ ಇರಬಹುದು. ಇಲ್ಲಿ ನಿಮಗೆ ತುಂಬ ಪರಿಚಯ ಇರುವಂತಹ ವ್ಯಕ್ತಿ, ನೀವು ಅವರನ್ನು ತುಂಬ ಇಷ್ಟಪಟ್ಟಿದ್ರಿ. ಆ ವ್ಯಕ್ತಿ ನನ್ನ ಲೈಫಿಗೆ ಬರಬೇಕು ಅಂತ ನೀವು ತುಂಬ ಮ್ಯಾನಿಫೆಸ್ಟ್ಗಳು ಮಾಡ್ಕೊಂಡಿದ್ರಿ. ಮದುವೆ ಮಾಡ್ಕೋಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇತ್ತು ನಿಮಗೆ. ಆದರೆ ಆ ವ್ಯಕ್ತಿ ಇವತ್ತೊಂದು ದಿವಸ ನಿಮ್ಮನ್ನು ಭೇಟಿ ಮಾಡಬೇಕು ಆ ಥರ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂಥ ವ್ಯಕ್ತಿಗೆ ಈಗ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಒಂದು ಮನಸ್ಸಾಗಿದೆ. ಹಾಗೆ ಇಲ್ಲಿ ಕಾರ್ಡ್ಸ್ಗಳು ಬಂದಿದೆ. ಇದಕ್ಕೆ ಮತ್ತೆ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಹಾಮಿಟ್ ಕಾರ್ಡ್ ಬರ್ತಾ ಇದೆ. ಇಷ್ಟು ದಿವಸ ವ್ಯಕ್ತಿಗೆ ಕಾಯ್ತಾ ಇದ್ರಿ, ನೀವು ಬೇಜಾರು ಮಾಡ್ಕೊಂಡಿದ್ರಿ. ಮತ್ತೆ ಏಸ್ ಆಫ್ ಪೆಂಟಿಕಲ್ಸ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ನೋಡಿ. ಇಲ್ಲಿ ನೀವು ಹಣ ಸಹಾಯ ಮಾಡಿದ್ದೀರಾ, ಅದು ನಿಮಗೆ ವಾಪಸ್ ಬರ್ತಾ ಇದೆ. ಲೋ ಎನರ್ಜಿನಲ್ಲಿದ್ರಿ ಇಷ್ಟು ದಿನ, ಆದರೆ ಈಗ ಆ ವ್ಯಕ್ತಿಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ನಿಮ್ಮ ದುಡ್ಡು ವಾಪಸ್ ಕೊಡಬೇಕು ಅನ್ನೋದಿದೆ ಅವ್ರಿಗೆ. ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ, ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಆ ಮೂರನೇ ವ್ಯಕ್ತಿ ಕಾರಣದಿಂದ ನೀವಿಬ್ರು ಭೇಟಿ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಅದರಿಂದ ನಿಮಗೂ ಬೇಜಾರಿತ್ತು. ಈಗ ಮತ್ತೆ ನೀವಿಬ್ರು ಭೇಟಿ ಆಗ್ತೀರಾ ಅನ್ನೋದಿದೆ. ಇಷ್ಟು ದಿನ ಅನುಮಾನಗಳಿತ್ತು, ಎರಡೆರಡು ಮನಸ್ಸಿತ್ತು, ಡ್ಯುಯಲ್ ಮೈಂಡ್. ನಿಮ್ಮನ್ನು ಮಾತಾಡಿಸ್ಬೇಕಾ ಬೇಡವಾ ಆ ಥರ ಸೈಲೆಂಟ್ ಆಗಿದ್ರು. ಮನಸ್ಸಲ್ಲೇ ತುಂಬ ಯೋಚನೆಗಳಿತ್ತು. ಆದರೆ ಇವತ್ತಿನ ದಿವಸ ನೀವು ಮಾಡಿರೋ ಸಹಾಯ ನೆನಪಿಸ್ಕೊಂಡು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ, ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಓಕೆ, ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಪಾಸ್ಟ್ ಲೈಫ್ಸ್, ಹಾಗೆ ಗೈಡೆನ್ಸ್, ಇಂಟಿಗ್ರೇಷನ್, ಮತ್ತೊಂದು ಟರ್ನಿಂಗ್ ಇನ್, ಸ್ಲೋಯಿಂಗ್ ಡೌನ್, ಚೇಂಜ್. ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇದೆ. ಅವ್ರು ಭೇಟಿ ಆದಮೇಲೆ ನಿಮ್ಮ ಲೈಫು ಚೇಂಜ್ ಆಗೋ ಸಾಧ್ಯತೆ ಇದೆ, ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗೋ ಯೋಗ ಇದೆ. ಆ ಆನ್ಸೆಸ್ಟರ್ಸ್ದು ಬ್ಲೆಸ್ಸಿಂಗ್ಸ್ ಇದೆ, ಹಿರಿಯರ ಆಶೀರ್ವಾದ ಇದೆ. ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತೀರಾ. ಫ್ಯಾಮಿಲಿ ಇಶ್ಯೂಸ್ ಏನೇನಿತ್ತು ಅದೆಲ್ಲ ಸಾಲ್ವ್ ಆಗಿ ನೀವಿಬ್ರು ಮತ್ತೆ ಮದುವೆ ಮಾಡ್ಕೋತೀರಾ ಅನ್ನೋದಿದೆ. ಇಷ್ಟು ದಿನ ಯಾವ ಒಂದು ಪ್ರೋಸೆಸ್ ಸ್ಲೋ ಡೌನ್ ಆಗಿತ್ತು, ನಿಧಾನ ಆಗಿತ್ತು, ನೋ ಕಾಂಟ್ಯಾಕ್ಟಲ್ಲಿದ್ರಿ ಅಥವಾ ಸೈಲೆಂಟ್ ಆಗಿದ್ರು, ಈಗ ಮತ್ತೆ ಹೊಸ ಸುದ್ದಿ ತಗೊಂಡು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಈ ಭೇಟಿ ನಂತರ ನಿಮ್ಮ ಲೈಫು ಚೇಂಜ್ ಆಗೋ ಸಾಧ್ಯತೆ ಇದೆ. ನಿಮ್ಮ ಲೈಫಲ್ಲಿ ಒಂದು ಹೊಸತನ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಎಷ್ಟೋ ಜನ ಮದುವೆಗೋಸ್ಕರ ಕಾಯ್ತಾ ಇದ್ದೀರಾ, ಆ ಇಷ್ಟಪಟ್ಟ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಬ್ರೀದ್, ಮತ್ತೊಂದು ಮಿಲ್ಕ್ ಅಂಡ್ ಹನಿ,
ಇಲ್ಲಿ ಬಿಟ್ವೀನ್ ವರ್ಲ್ಡ್ಸ್, ಹಾಗೆ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್, ಮೆಂಡಿಂಗ್ ಬರ್ತಾರೆ. ಮತ್ತೆ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ. ಅವರ ಭೇಟಿ ನಂತರ ನಿಮ್ಮ ಇಷ್ಟು ದಿನದ ಯೋಚನೆಗಳು ಕಡಿಮೆ ಆಗುತ್ತೆ. ಒಂದು ಸಂತೋಷ ಇದೆ ನಿಮ್ಮ ಲೈಫಲ್ಲಿ. ಮಿಲ್ಕ್ ಅಂಡ್ ಹನಿ, ಹಾಲು ಜೇನು ಥರ ನಿಮಗೊಂದು ಸಿಹಿ ಸುದ್ದಿ ಬರಲಿದೆ. ಆ ಥರ ಇಲ್ಲಿ ಕಾರ್ಡ್ಸ್ ಬಂದಿದೆ. ಇಷ್ಟು ದಿನ ಒಂದು ಅಡ್ಡಗೋಡೆ ಮೇಲೆ ದೀಪ, ಬಿಟ್ವೀನ್ ವರ್ಲ್ಡ್ಸ್ ಸಿಕ್ಕಾಕೊಂಡಿದ್ರಿ. ಆ ವ್ಯಕ್ತಿಗೆ ನಾನು ಇಷ್ಟ ಇದ್ದೀನಾ ಇಲ್ವಾ ಅನ್ನೋ ಅನುಮಾನಗಳು ನಿಮಗೆ ತುಂಬ ಕಾಡ್ತಾ ಇತ್ತು. ಮತ್ತೆ ನೀವಿಬ್ರು ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ಕೋತೀರಾ, ನಿಮ್ಮ ಮದುವೆ ಆಗೋ ಸಾಧ್ಯತೆ ಇದೆ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಈಗ ಗೊತ್ತಾಯ್ತಲ್ವಾ ಅವರು ಯಾಕೆ ಭೇಟಿ ಮಾಡಕ್ಕೆ ಬರ್ತಾರೆ, ಯಾರು ಭೇಟಿ ಮಾಡಕ್ಕೆ ಬರ್ತಾರೆ. ಅವರು ನಿಮ್ಮ ಇಷ್ಟಪಟ್ಟ ವ್ಯಕ್ತಿಯಾಗಿರಬಹುದು. ಇಷ್ಟು ದಿನ ಸೈಲೆಂಟ್ ಆಗಿದ್ರು, ಆದರೆ ಈಗ ನಿಮ್ಮ ಮೇಲೆ ಮನಸ್ಸಾಗಿದೆ, ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಇದೆ. ಹಾಗೆ ಇಲ್ಲಿ ಮೆಸೇಜ್ಗಳಿದೆ. ಇದಿಷ್ಟು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.